ಸುಖವಾಗಿ ಜೊತೆಯಾಗಿಯೇ ನಿದ್ರಿಸಿದೆವು. ಉದಯಕ್ಕೆ ಸರಿಯಾಗಿ ಎದ್ದು ಪಶುಪತಿ ಆರಾಧನೆಯನ್ನು ಮಾಡಿ ಆಸ್ಥಾನವನ್ನು ಸೇರಿ ನಮ್ಮವರನ್ನೆಲ್ಲ ಕರೆದು ನಮ್ಮ ಮನೋಗತವನ್ನು ಸ್ಪಷ್ಟಪಡಿಸಿದೆ. ದೇವಾನುದೇವತೆಗಳ ಯುದ್ಧದಿಂದ ನಾವು ಸಂಗ್ರಹಿಸಿದಂತಹ ಕಪ್ಪ ಕಾಣಿಕೆಗಳೇನುಂಟು ಅದೆಲ್ಲವನ್ನು ಕರೆಕರೆದು ದಾನವಾಗಿ ಕೊಟ್ಟಿದ್ದೇನೆ. ಯಾಕೆ? ಶುದ್ಧವಾದಂತಹ ಒಂದು ಸತ್ವ ತುಂಬಬೇಕಾದಂತಹ ಲಂಕಾ ಸಾಮ್ರಾಜ್ಯದಲ್ಲಿ ಪರಪೀಡನೆಯ ಮೂಲಕವಾಗಿ ನಾವು ಸಂಗ್ರಹಿಸಿದ ಯಾವ ದ್ರವ್ಯವೂ ಉಳಿಯಬೇಕಾದ ಅವಶ್ಯಕತೆ ಇಲ್ಲ. ನಾಳೆ ಧರ್ಮವೇ ದ್ರವ್ಯವಾಗಿ ಲಂಕೆಯ ವೈಭವ ಪ್ರಪಂಚದಲ್ಲಿ ವಿಜೃಂಭಿಸುತ್ತಿರುವಂತಹ ಅವಕಾಶಕ್ಕಾಗಿ ವಿಭೀಷಣನೇ ನಿಮಗೆ ಅರಸನಾಗಿ ಮುಂದಕ್ಕೆ ಒದಗುತ್ತಾನೆ ಅನ್ನೋ ಹಾಗೆ ನಮ್ಮವರಿಗೆ ಭರವಸೆ ತುಂಬಿ, ಯಾರು ಅಳಿದರೂ ಉಳಿಯುವವರು ಅಥವಾ ಉಳಿದಲ್ಲಿ ಅಳಿಯಬೇಕಾದವರು ಅನ್ನುವುದನ್ನು ಆಲೋಚಿಸಿ ಅವರನ್ನು ಜೊತೆಗರಿಸಿ ನಡೀತೇನೆ ಸಮರಕ್ಷಣೆ. ಪಾಳೆಯದ ಮಧ್ಯದ ಯುದ್ಧ ಲಂಕಾ ದ್ವೀಪಕ್ಕೆ ಸೀಮಿತವಾಯಿತೋ ಹೇಗೆ? ಬಹುಶಃ ಜಂಬೂದ್ವೀಪದವರಿಗೂ ಕೂಡ ಈ ವರ್ತಮಾನ ಗೊತ್ತಾಗಿರಲಿಕ್ಕಿಲ್ಲ. ಆದರೆ ದೇವಲೋಕದ ಒಡೆಯನಾದಂತಹ ನಮ್ಮ ಪ್ರಭು ಇಂದ್ರ ಇದನ್ನೆಲ್ಲವೂ ಗಮನಿಸ್ತಾ ಇದ್ದಾನೆ. ರಾಮನ ಪಕ್ಷಕ್ಕೆ ಅನ್ಯಾಯವಾಗ್ತಾ ಇದೆ. ಸಕಲ ವೈಭವದಿಂದ ಸಕಲ ವ್ಯವಸ್ಥೆಯಿಂದ ರಾವಣ ಯುದ್ಧಕ್ಕೆ ಬರ್ತಾ ಇದ್ದಾನೆ. ರಾಮನಲ್ಲಿ ಅದಕ್ಕೆ ಕೊರತೆ ಇದೆ. ಆದ್ದರಿಂದ ಸಾರಥಿ, ನಮ್ಮ ರಥವನ್ನೇ ತೆಗೆದುಕೊಂಡು ಲಂಕೆಗೆ ಹೋಗು. ಇದು ಆ ರಥದಲ್ಲಿ ದಿವ್ಯವಾದಂತಹ ಪೇಯ ಅಮೃತ ಅದನ್ನು ಇಟ್ಟಿದ್ದೇನೆ. ಜೊತೆಯಲ್ಲೇ ವಿಶಿಷ್ಟವಾದಂತಹ ಆಯುಧಗಳು ಅವನಿಗೆ ಸಂಬಂಧಪಟ್ಟದ್ದು ಅದನ್ನೆಲ್ಲವೂ ಇರಿಸಿದ್ದೇನೆ. ನೇರವಾಗಿ ಹೋಗಿ ರಾಮನನ್ನು ಕಂಡು ಅವನಿಗೆ ಇದನ್ನೆಲ್ಲವನ್ನು ಒಪ್ಪಿಸಿ ರಾಮನ ಸಾರಥಿಯಾಗಿ ನೀನು ಬೆಳೆಯಬೇಕು ಅಂತೇಳಿದ್ದಾನೆ. ಹಾಗಾಗಿ ನೇರವಾಗಿ ಇಳಿದು ಭೂಮಿಗೆ ಬಂದಿದ್ದೇನೆ. ರಾಮನ ಮುಂದೆ ನಿಂತೆ ಸ್ವಾಮಿನ್ ವಂದಿಸಿದ್ದೇನೆ. ಒಮ್ಮೆಲೆ ಪ್ರಖರವಾದ ತೇಜಪುಂಜ ಕಂಡಿತು. ಅದೇ ಆಕೃತಿ ಪಡೀತಾ ಇರುವಂತೆ ಭಾಸಾದಾಗ ಕೌತುಕದಿಂದ ನೋಡ್ತಾ ಉಳಿದೆ. ದಿವ್ಯವಾದ ವರೂಥ, ದಿವ್ಯಾಶ್ವಗಳು ಅಂತ ಅದರ ವರ್ಚಸ್ಸಿನಿಂದಲೇ ವೇದ್ಯ. ಅದರ ಜೊತೆಯಲ್ಲಿ ಬಂದಿಳಿದಂತಹ ದಿವ್ಯ ಪುರುಷ ನೀನು. ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಏನು ವಿಷಯ? ದೇವಾ ದೇವನಿ
ಮಹಾದೇವ, ಮಹನೀಯ, ನೀನೇ ಗುರುತಿಸಿದ ಹಾಗೆ ನಾನು ಈ ಲೋಕದವನಲ್ಲ, ಮೇಲಿನಿಂದಲೇ ಇಳಿದು ಬಂದೆ. ದೇವಲೋಕದವನು. ಓಹೋ, ಅದು ಕೇವಲ ನಾನು ನನಗಾಗಿಯೇ ಬಂದದ್ದಲ್ಲ, ಇನ್ನೊಬ್ಬನ ಆಣತಿಯ ಮೇಲೆ ಬಂದವನು. ಆಗಲಿ. ನಮಗೆಲ್ಲರಿಗೂ ಒಡೆಯನಾದಂತಹ ಇಂದ್ರ ಹಾ, ನೇರವಾಗಿ ಈ ರಥವನ್ನು ತೆಗೆದುಕೊಂಡು ಹೋಗಿ ರಾಮನನ್ನು ಕಾಣಬೇಕು. ನಮಗೆ ಯಾವ ರೀತಿ ಮನಸ್ಸಿಗೆ ವೇದನೆ ಆಗುತ್ತಾ ಇದೆ, ಈ ವಿಚಾರವನ್ನು ಅವನಿಗೆ ಮನದಟ್ಟು ಮಾಡಬೇಕು ಅಂತೇಳಿ ಹೇಳಿದ್ದಾನೆ. ಇಂದ್ರನ ಸದಾಶಯವನ್ನು ಹೊತ್ತು ತಂದವನು ಅವನ ವೇದನೆಯ ಕುರಿತಾಗಿಯೂ ಆಡುತ್ತಿ ಅಂದರೆ ಯಾವುದೋ ಗೌರವವುಳ್ಳ ಕಾರ್ಯ ಅಂತ ಅರ್ಥ ಆಯಿತು. ಏನಂತೆ ಇಂದ್ರನಿಗೆ? ನಿನ್ನಲ್ಲಿ ಮತ್ತು ರಾವಣನಲ್ಲಿ ಕೊನೆಯ ಹಂತದ ಯುದ್ಧ ಎಂಬಲ್ಲಿಗೆ ಬಂದು ಮುಟ್ಟಿದೆ. ಸತ್ಯ. ಈ ಪರಿಣಾಮಕಾರಿ ಯುದ್ಧದಲ್ಲಿ ಇಬ್ಬರೂ ಸಮಾನ ಅವಕಾಶಗಳಾಗಬೇಕು ಎಂಬಂಥದ್ದು ಒಂದು ಲೋಕನ್ಯಾಯ. ಅವಕಾಶವನ್ನು ನಾವು ಬಳಸಿಕೊಳ್ಳುವುದರಲ್ಲಿ ನಮ್ಮ ಜಾಣ್ಮೆ ಹುದುಗಿರುವುದು ಹೌದಾದರೂ ಹಲವು ಬಾರಿ ಜಾಣ್ಮೆ ಇದ್ದವರಿಗೆ ಅವಕಾಶ ಲಭ್ಯ ಆಗುತ್ತದೆ ಅಂತಿಲ್ಲ. ಈ ಜಾಣ್ಮೆ, ಪ್ರತಿಭೆ ಇದೆಲ್ಲ ಪ್ರಕಟವಾಗಬೇಕಾದ್ರೆ ಅವಕಾಶ ಪ್ರಧಾನವಾದದ್ದೇ. ಈಗ ನಿರವಕಾಶವಾದ ಒಂದು ಸನ್ನಿವೇಶದಲ್ಲಿ ಒಂದು ಯುದ್ಧವೇ ಪ್ರವೃತ್ತ ಆಗುವುದಿಲ್ಲ. ಈಗ ಯಾರಿಗೆ ಅವಕಾಶ ಕೊರತೆ ಆಯಿತು ಅಂತ ದೇವತೆಗಳಿಗೆ ಅನಿಸಿತೋ ನಾನು ತಿಳಿಯೇ. ಸುಮನಸರು ಒಳ್ಳೆಯ ಮನಸ್ಸಿನಿಂದ ಅವರು ಹಂಬಲಿಸುವುದೇ ಹೌದಾದರೆ ಒಳ್ಳೆಯವರಿಗೆ ಸದವಕಾಶ ಸಿಕ್ಕದಿದ್ದರೆ ಅವರು ಖೇದವನ್ನು ವ್ಯಕ್ತಪಡಿಸಬೇಕು. ಒಳಿತನ್ನೇ ನಾ ಹೊಂದಿದ್ದೇನೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಇದ್ದದ್ದರಿಂದ ನಾನು ಕೇಳುವುದು, ನನಗೆ ಅವಕಾಶ ಲಭ್ಯ ಆಗಲಿಲ್ಲ ಎಂಬ ಕೊರಗೇ ಇಲ್ಲದಿರುವಾಗ ಅವಕಾಶ ಇಲ್ಲದ್ದನ್ನು ಸರಿದೂಗಿಸುವುದಕ್ಕಾಗಿ ಇಂದ್ರ ನಿನ್ನನ್ನು ನನ್ನಲ್ಲಿಗೆ ಅಟ್ಟಿದ್ದರ ಮರ್ಮ ಏನೋ ನಾನು ಅರಿಯೆ. ತರತಮ ವ್ಯವಸ್ಥೆಯನ್ನು ಇಲ್ಲಿ ನೇರವಾಗಿ ನಾವು ಕಾಣಬಹುದು. ಎದುರಾಳಿಯಾದಂಥ ರಾವಣ ರಥವೇರಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸಾಕಷ್ಟು ರಕ್ಷಣೆಗೆ ಬೇಕಾದಂತಹ ಕವಚಾದಿಗಳನ್ನು ಹೊಂದಿದ್ದಾನೆ. ಅಂಥವನು ಆ ರೀತಿ ಯುದ್ಧಕ್ಕೆ ಬರುವಾಗ ಎದುರಾಳಿಯಾದಂಥ ನೀನು ಸಮರ್ಥನೇ ಹೌದಾದರೂ ನೆಲದಲ್ಲಿ ನಿಂತುಕೊಂಡು ಪಾದಚಾರಿಯಾಗಿ ಅವನನ್ನು ವಿರೋಧಿಸ್ತಾ ಇದ್ದಿ. ಇದು ಯುದ್ಧ ನ್ಯಾಯ ಅಲ್ಲ. ಆದ್ದರಿಂದ ನೀನು ಕೂಡ ರಥವನ್ನೇರಿ ರಾವಣನೊಂದಿಗೆ ಯುದ್ಧ ಮಾಡಬೇಕು ಎಂಬ ಕಾರಣಕ್ಕಾಗಿ ದೇವೇಂದ್ರ ಈ ರಥವನ್ನು ಕೊಟ್ಟು ಕಳುಹಿಸಿದ್ದಾನೆ. ಈ ರಥ ಹಾಗಾದರೆ ಮೂಲಭೂತವಾಗಿ ಅವನಿಗೇ ಸೇರಿತು. ಅಯ್ಯ ಮಹನೀಯ, ನನಗೆ ಈ ಅಪೇಕ್ಷೆ ಈ ಕಾಲದಲ್ಲಿ ವ್ಯಕ್ತವಾದ ವಿಧಾನದಿಂದ ಚೋದಿಗವನಿಸ್ತದೆ. ಯಾಕೆ ಅಂದರೆ ಅಸಂತುಲಿತಾವಸ್ಥೆ ಸಮಾನಶೀಲವನ್ನು ಹೊಂದಿ ಸಮರೋದ್ಯೋಗದಲ್ಲಿ ತೊಡಗಿದವರಲ್ಲಿ ಇರಬಾರದೆಂಬುದು ಒಂದು ಸದಾಶಯ. ಯುದ್ಧ ಅದಕ್ಕೊಂದು ನಯ, ನೀತಿ ನಿಬದ್ಧವಾದಂತಹ ಅದರ ಗತಿ, ಇದೆಲ್ಲ ಅಪೇಕ್ಷಿತವೇ. ಸರಿ. ಅದರಲ್ಲೂ ಯಾರಿಗೆ ಅಪೇಕ್ಷಿತ ಅಂದರೆ ಯುದ್ಧದಲ್ಲಿ ಭಾಗಿಗಳಾಗುವುದರಿಂದಲೂ ಭಾಗಿಗಳಾಗುವವರಿಗಿಂತಲೂ ಹೆಚ್ಚಾಗಿ ಯುದ್ಧದ ಮೂಲಕವಾಗಿ ವೀರರಸಾಸ್ವಾದವನ್ನು ಮಾಡುವ ನೋಟಕರ ದೃಷ್ಟಿಯಿಂದ ಅದು ಸರಿಯಾಗಲಿಲ್ಲ, ಇದು ಸರಿ ಬರಲಿಲ್ಲ, ಸರಿದೂಗಲಿಲ್ಲ ಅಂತ ಕಂಡ್ರೆ ಅವರ ಕಾಣಿಕೆ ಒಂದು ಸಮದೃಷ್ಟಿ ಉಳ್ಳದ್ದು ಅಂತ ನಾವು ಒಪ್ಪಲಿಕ್ಕಾಗ್ತದೆ. ಆದರೆ ಈ ಸಮರದ ಮೂಲ ವ್ಯಾಜ ಏನುಂಟು ಅದನ್ನು ನಾವು ಗಮನಿಸಿದರೆ ಅಸಹಜವಾದ ವರ್ತನೆಯಿಂದಲೇ ತೊಡಗಿದ ವಿದ್ವೇಷ, ಸರಿ, ಒಂದು ಅಧಾರ್ಮಿಕವಾದ ಪ್ರವೃತ್ತಿಯಿಂದಲೇ ಮುನ್ನಡೆದಂತಹ ವೈಷಮ್ಯ, ಇದರ ಪರಿಣಾಮವಾಗಿ ಅನಿವಾರ್ಯವಾಗಿ ಪ್ರಾಪ್ತವಾದ ಯುದ್ಧ. ಸರಿ. ಸಂಗತವಾದದ್ದನ್ನು, ಸಮುಚಿತವಾದದ್ದನ್ನು ಮಾಡಿದ ಎದುರಾಳಿಯನ್ನೆಲ್ಲ ನಾನು ಎದುರಿಸ್ತಾ ಇರುವುದು. ಸಂಗತ ಅಸಂಗತಗಳ ಪರಿವೇ ಇಲ್ಲದೆ ತೋಚಿದ್ದನ್ನು ಮಾಡಿ ಬಯಸಿದ್ದನ್ನು ಹೊಂದಿದಂತಹ ಛಾತಿ ಯಾರಿಗುಂಟೋ ಅಂತಹ ಒಬ್ಬ ದುರ್ಜನನಲ್ಲಿ ನಾನು ಕಾದಾಟ ನಡೆಸ್ತಾ ಇರುವುದು. ಹೌದು. ಅವನ ಪ್ರವೃತ್ತಿಯೇ ಹೇತುವಾಗಿ ನಾನು ಇದ್ದ ಸ್ಥಿತಿಯಲ್ಲೇ ಎದುರಿಸಬೇಕಾದ ವಿರೋಧ ಇದಾದದ್ದರಿಂದ ನೀನು ಹೇಳಿದಂತೆ ಪಾದಚಾರಿಯಾಗಿಯೇ ಯುದ್ಧದಲ್ಲಾದರೂ ಸರಿ ನಾ ಪ್ರವೃತ್ತನಾಗಿದ್ದೆ. ಈಗ ಇದನ್ನು ನೀಗಬೇಕು ಅಂತ ಇಂದ್ರನಿಗೆ ಕಂಡು ನಿನ್ನನ್ನು ರಥಸಹಿತವಾಗಿ ಕೊಟ್ಟು ಕಳಿಸಿದ್ದ. ಇಂದ್ರನೇ ಕಳುಹಿಸಿದ್ದು. ಈಗ ದುರ್ಜನರನ್ನು ಕೊಲ್ಲುವಾಗ ಆ ಎಲ್ಲ ರೀತಿ ನೀತಿಗಳನ್ನು ಪಾಲಿಸಬೇಕಾದ ಅನಿವಾರ್ಯ ಅಂತ ಖಂಡಿತ ಅವರಿಗೆ ಯಾಕೆ ಅಪೇಕ್ಷಿತ ಆಯಿತೋ ಗೊತ್ತಾಗಲಿಲ್ಲ ನನಗೆ. ಸಾರಥ್ಯ ಬೇಕು. ಯಾಕಂದ್ರೆ ಯಾಕೆ ನೀನು ಸಾರಥಿ ಸಹಿತನಾಗಿ ಯುದ್ಧ ಮಾಡುವುದನ್ನು ನೋಡಲೇಬೇಕು ಎಂಬ ಕಾಂಕ್ಷೆಯನ್ನು ದೇವಾದಿಗಳು ಹೊಂದಿದ್ದಾರೆ.
ಈಗ ನನಗೆ ಇದು ಅಪೇಕ್ಷಿತ ಎಂಬುದರಿಂದಲೂ ನೋಟಕರ, ನಾನು ಆಗ ಹೇಳಿದಂತೆ ಹಾ. ರಸಾಸ್ವಾದವನ್ನು ಮಾಡುವ ನೋಟಕರ ದೃಷ್ಟಿಯಲ್ಲಿ ಹಾ. ಎಲ್ಲವೂ ಸಮಗ್ರವಾಗಿ ಪರಿಪೂರ್ಣವಾಗಿದ್ದರೆ ಮಾತ್ರ ಹಾ. ರಸಾಭಾಸವಾಗದಂತೆ ಹೌದು. ಒಂದು ಅನುಸ್ಯೂತತೆ ಉಳಿಯುತ್ತದೆ. ಹಾ. ಅದಕ್ಕಾಗಿ ಅವರು ಅಪೇಕ್ಷಿಸ್ತಾರೆ ಅಂತ ಆದರೆ ಹಾ. ಹೀಗೆ ದೇವಾಶಯವನ್ನು ಪ್ರತಿನಿಧಿಸುವ ನೀನು ಯಾರು ಪುಣ್ಯಾತ್ಮ? ನಾನು ಹೌದು, ಸುರಪ್ಪನ ದೇವರೇ, ಸುರಪ್ಪನ ಆತ್ಮೀಯ ವರ್ತದಲ್ಲಿ ಸೇರಿಕೊಂಡವನೇ ನಾನು ಹೌದಾದರೂ ಸುರಪ್ಪನ ಸಾರಥಿ ನಾನು. ಸುರಪನ ಸಾರಥಿ ಅಂದರೆ ಹೌದು. ನಾವು ಕೇಳಿ ತಿಳಿದದ್ದು ಹೌದಾದರೆ ಹಾ. ಮಾತಲ್ಲಿ ನಾನೇ ವಂದನೆಗಳು. ಹಿರಿಯ ನೀನು, ಗೌರವಾರ್ಹನು ನೀನು, ಸಮ್ಮಾನ್ಯನು ನೀನು. ಹಾ. ಆದರೆ ನೀನು ಯಾರು ಎಂಬುದನ್ನು ಗುರುತಿಸಿದಂತಹ ದೇವೇಂದ್ರಾದಿಗಳು ನೀನು ಬಹಳ ತಡ ಮಾಡುತ್ತೀಯ ಅಂತ ಕಾಣ್ತಾ ಇದ್ದೆ. ನಾನು ತಡ ಮಾಡ್ತೇನೆ ಅಂತ? ಹೌದು. ಯಾವುದಕ್ಕೆ? ಇಷ್ಟರಲ್ಲೇ ರಾವಣ ವಧೆ ಆಗಬೇಕಿತ್ತು. ಆದರೆ ಅಂಥದ್ರಲ್ಲಿ ಅವನಿಗೆ ಕೆಲವು ಬಾರಿ ಅವಕಾಶವನ್ನು ನೀನು ಕೊಟ್ಟು ಅಥವಾ ಅವನ ಪಲಾಯನವಾಗದಿರಲು ಅಂತೂ ಬದುಕಿ ಬಂದದ್ದು. ಈಗ ನೋಡು ಅಲ್ಲಿ ಯುದ್ಧಕ್ಕೆ ಸಕಲ ಸಿದ್ಧತೆಯಿಂದ ಅವ ಬರ್ತಾ ಇದ್ದಾನೆ. ಅಂಥವನು ಯುದ್ಧಕ್ಕೆ ಬರುವಾಗ ನೀನು ಈ ರೀತಿ ಯುದ್ಧ ಮಾಡುವುದು ಇದು ನಮಗಂತೂ ಯಾವುದೇ ತೃಪ್ತಿ ಇಲ್ಲ. ಆದ್ದರಿಂದ ನಾನು ಹೇಳುವುದು, ಈ ತಡ ಮಾಡುವುದು ಅನ್ನೋದೊಂದು ನ್ಯಾಯ ತೀರ್ಮಾನ ಮಾಡುವವರಲ್ಲಿದೆ, ಲೋಕೋತ್ತರ ನ್ಯಾಯದಲ್ಲಿ. ಹೌದಪ್ಪ. ಒಬ್ಬನನ್ನು ಶಿಕ್ಷಿಸಬೇಕು, ವಧಿಸಬೇಕು ಅಂತ ಆದರೆ ಅವನ ಪಾಪದ ಕೊಡ ತುಂಬಬೇಕು ಎಂಬುದಾಗಿ ಹೇಳುವಂಥದ್ದು. ಹೌದು. ಹಾಗಾಗಿ ಇನ್ನು ಸ್ವಲ್ಪ ಅವನ ಪಾಪದ ಕೊಡ ತುಂಬಲಿಕ್ಕೆ ಬಾಕಿ ಉಂಟು ಅಂತ ನೀನೇನು ತಿಳ್ಕೊಳ್ಳೋದಿದ್ರೆ ಬೇಡ, ತಡ ಮಾಡಬೇಡ. ರಾವಣನ ಪಾಪದ ಕೊಡ ತುಂಬಿದೆ. ಹಾಗಾಗಿ ಇನ್ನು ತಡ ಮಾಡುವಂಥದ್ದಲ್ಲ. ನೀನು ರಥಿಕನಾಗು, ನಾನು ಸಾರಥಿ ಆಗುತ್ತೇನೆ. ಜೊತೆಯಲ್ಲೇ ಇದೇ ರಥದಲ್ಲಿ ನಾನು ತಂದಂತಹ ಸ್ಫೂರ್ತಿ ಶಕ್ತಿಯನ್ನು ಹೆಚ್ಚಿಸಬಹುದಾದಂಥ ಪೀಯೂಷಗಳು, ವಿಶಿಷ್ಟವಾದಂತಹ ಆಯುಧಗಳು ಇದೆಲ್ಲವೂ ಇದೆ. ಹಾಗಾಗಿ ಧನುರ್ಧಾರಿಯಾಗಿ ರಥಿಕನಾಗಿ ಯುದ್ಧ ಮಾಡಬೇಕು ಅಂತ ಭಿನ್ನ. ನಿಮಗೆ ಅಪೇಕ್ಷಿತವೆನಿಸಿದ ನನಗ ಅನಪೇಕ್ಷಿತ ಅಂತ ಕಾಣ್ತಾ ಇರುವ ವೇಗವರ್ಧನೆಯನ್ನು, ರಭಸವನ್ನು ನಾನು ಹೊಂದಬೇಕು ಅಂತ ನೀವು ಹಂಬಲಿಸಿದರೆ ಮಾತಲಿ ನಾನು ಅಲ್ಲೇ. ನಿನ್ನ ಮೂಲಕ ಲಭ್ಯವಾಗುತ್ತಾ ಇರುವುದು ವಿಶೇಷ ಸಂಪ್ರಾಪ್ತಿ ಎಂಬ ಅರಿವನ್ನು ನಾ ಹೊಂದಿಯೇ ಇದ್ದೇನೆ. ಸರಿ. ದೇವತೆಗಳಿಗೂ ಸಾಮಾನ್ಯತಃ ದುರ್ಲಭವಾದ ಒಂದು ಅವಕಾಶ ಇದೆ. ಹೌದು.
ಇಂದ್ರವರೂಥವನ್ನಡರುವುದು, ಹಾ, ಇಂದ್ರ ಸಾರಥ್ಯದಲ್ಲಿ ಮುನ್ನಡೆಯುವಂತಹ ಒಂದು ಪ್ರಾಪ್ತಿ ಹೌದು, ಸಾಮಾನ್ಯ ದೇವತೆಗಳಿಗೂ ಅಲಭ್ಯವಾದದ್ದು. ಹಾ, ಆದರೆ ಆತನ ಕೃಪಾ ವಿಶೇಷದಿಂದ ನನಗೆ ಸುಲಭ ಸಾಧ್ಯವಾಗಿದೆ ಈಗ. ಹಾ, ಅದರಲ್ಲೂ ನನ್ನ ಪ್ರಯತ್ನ ಇಲ್ಲದೆ ಹಾ, ಮೂಲಭೂತವಾಗಿ ಪ್ರಯತ್ನತಃ ನಾನು ಸಿದ್ಧಿಸಿಕೊಂಡದ್ದನ್ನು ನನ್ನದು ಅಂತ ಸ್ವಕೀಯ ಭಾವದಿಂದ ನಾನು ಅಂಗೀಕರಿಸುವಲ್ಲಿ ಆಸಕ್ತ ಬಿಟ್ಟರೆ, ಸರಿ, ಅನ್ಯರ ಪರಿಶ್ರಮದಿಂದ ಹಾ, ಯಾವುದೋ ನಿರ್ದಿಷ್ಟವಾದ ಅಥವಾ ಅನಿರ್ದಿಷ್ಟವಾದ ಉದ್ದೇಶಗಳಿಗಾಗಿ ಅವರು ಹೊಂದಿದಂತಹ ಹಾ, ಶಕ್ತಿ ಸಾಮರ್ಥ್ಯ ಸಾಧನಗಳನ್ನು ಹಾ, ಹೊಂದುವಲ್ಲಿ ನಾನು ಆಸಕ್ತನೇ ಅಲ್ಲ. ಹಾ, ಈಗ ನಾನು ವನಾಭಿಮುಖಿಯಾಗಿ ಹೊರಟು ಬರುವ ಕಾಲದಲ್ಲಿ ಶರಭಂಗಾಶ್ರಮದ ಸಮೀಪದಲ್ಲಿ ನಾನು ಸಂಚರಿಸುವಾಗ ಹಾ, ಋಷಿಗಳಾದವರು ಮುನಿಗಳಾದವರು ತಪದಿಂದ ಆರ್ಜಿಸಿದ ಪುಣ್ಯಲೋಕಗಳಿಂದ ಮೊದಲುಗೊಂಡು ಎಲ್ಲವನ್ನು ನಿನಗೆ ಕೊಡ್ತೇನೆ ಅಂತ ಹೊರಟಿದ್ರು. ಆ ಸಂದರ್ಭದಲ್ಲಿ ನಾವು ಅಲ್ಲೇ ಇದ್ದೆವು. ನಿನ್ನನ್ನು ಕಂಡ ಕೂಡಲೇ ಮತ್ತೆ ಇಂದ್ರ ಬೇಗ ಹೊರಟು ಹೋಗುವ ಅಂತ ಹೇಳಿದ್ದು. ಹಸಿರಾದ ಕುದುರೆಗಳನ್ನು ದೂರದಿಂದಲೇ ನೋಡಿದ್ದೆ ನಾನು. ಹಾ, ಇಂದ್ರ ಎಂಬುದನ್ನು ಸ್ಥೂಲವಾಗಿ ಊಹಿಸಿಯೂ ಇದ್ದೆ. ಹಾ, ಆ ಬಳಿಕ ಶರಭಂಗರ ಮೂಲಕವಾಗಿ ಬಂದದ್ದು ಇಂದ್ರನೇ ಹೌದು ಅಂತ ದೃಢೀಕರಿಸಿಕೊಂಡಿದ್ದೆ. ಹಾ, ಬಂದದ್ದು ನನಗಾಗಿ ನನ್ನನ್ನು ಕರೆದೊಯ್ಯುವುದಕ್ಕೆ ಅಂತ ಶರಭಂಗ ಮಹರ್ಷಿಗಳು ಆಡಿದರು. ಹಾ, ಎಲ್ಲಿಗೆ ಎಂಬುದನ್ನು ಸೂಚಿಸಿದರು. ಬ್ರಹ್ಮಲೋಕಕ್ಕೆ. ತಪಸ್ಸಿನಿಂದ ನಾನು ಆರ್ಜಿಸಿದ ಪುಣ್ಯ ವಿಶೇಷದಿಂದ ಬ್ರಹ್ಮಲೋಕ ನನಗೆ ಸ್ವಾರ್ಜಿತವಾಗಿದೆ. ಹಾ, ದೇವಗೌರವದಿಂದ ನಿಮ್ಮನ್ನು ಕರೆದೊಯ್ಯುವುದಕ್ಕೆ ನಾನು ಬಂದು ನಿಂತಿದ್ದೇನೆ ಅಂತ. ಹಾ. ಅಂದರೆ ಇಂದ್ರ ಧರ್ಮದ ವೈಶಾಲ್ಯ ದರ್ಶನ ಅದು. ಹೌದು, ಶತಮಖಗಳನ್ನು ಮಾಡಿ ಹಾ, ಸುಮನಸಾಧಿಪತಿಯಾಗಿ ಸುಧರ್ಮಾಧಿಪತ್ಯದ ಪೀಠವನ್ನೇರಿದರು. ಹಾ, ತಪೋನಿಷ್ಠರಾದವರಿಗೆ ಸೇವಕನಾಗಿ ಹಾ, ಚಾಲಕನಾಗಿ ಒದಗಿ ನಿಲ್ಲುವ ಮಹನೀಯನವನು. ಹಾ, ಅವನೇ ಬ್ರಹ್ಮಲೋಕಕ್ಕೆ ಕರೆದೊಯ್ಯುವುದಕ್ಕೆ ಬಂದಾಗ ರಾಮದರ್ಶನಾಪೇಕ್ಷೆಯಿಂದ ಇಲ್ಲಿ ನಿಂತದ್ದರಿಂದ ಹಾ, ಅವನನ್ನು ಕಾಣದೆ ಎಲ್ಲಿಗೂ ಬರುವುದಿಲ್ಲ ಅಂತ ಮರಳಿಸಿದೆ. ಇದನ್ನು ಶರಭಂಗರು ಹೇಳಿದರು. ಅವ್ರು ಹೇಳಿದ್ದಷ್ಟೇ, ನನಗೆ ಬೇಕಾದ್ದು ಈಗ ರಾಮದರ್ಶನ. ಅದರ ಮುಂದೆ ನಿನ್ನ ದೇವಲೋಕ ಬ್ರಹ್ಮಲೋಕ ಯಾವುದು ನನಗೆ ಲಕ್ಷ್ಯವಲ್ಲ ಅಂತ. ಶರಭಂಗರಿಗಾಗಿ ಬಂದವನು ರಾಮನನ್ನು ಕಾಣದಿದ್ದರೆ ಅವನ ಸಂಕಲ್ಪ ಅಂತ ಅಷ್ಟೇ ಆಗ ನಾನು ಊಹಿಸಿದ್ದೆ. ಹಾ, ರಾವಣ ವಿರೋಧ ಪ್ರಾಪ್ತವಾಗಿ ಹಾ, ಕಾಳಗ ಅನಿವಾರ್ಯ ಅಂತಾದ ಕಾಲದಲ್ಲಿ ಹಾ, ರಾವಣಾನುಜನಾದ ವಿಭೀಷಣನು ಬಂದು ಶರಣು ಬಂದ ನನ್ನ ಪಡೆಯನ್ನು ಸೇರಿದ ಕಾಲದಲ್ಲಿ ಹಾ, ಅವನ ದುಷ್ಕೃತ್ಯ ದುರಾಚಾರಗಳ ಸಮಗ್ರವಾದ ವಿವರ ಲಭ್ಯವಾಯಿತು. ಆಗ ದೇವಲೋಕದ ದೇವೇಂದ್ರ ನನ್ನನ್ನು ನೋಡದೆಯೇ ಅಲ್ಲಿಂದಲೇ ಮರಳಿದ್ದಕ್ಕೆ ಹಾ, ಇನ್ನೊಂದು ಹಿನ್ನೆಲೆಯೂ ಇರಬೇಕು ಅಂತ ನನಗೆ ಕಂಡಿತು. ಹೌದು, ಸೂರ್ಯವಂಶೀಯನಾದಂತಹ ನಾನು ದೇವವಿರೋಧಿಯನ್ನು ದಮನಿಸದೇ ಇದ್ದದ್ದು ಕಾರಣವಾಗಿ ಹಾ, ನನ್ನ ಮುಖ ನೋಡಲಿಕ್ಕೆ ಬಯಸಲಿಲ್ವೇನೋ. ಹಾ, ಬಹುಶಃ ಅದನ್ನು ಮಾಡಿದ ಮೇಲೆಯೇ ದೈವಾನುಗ್ರಹ ಪರಿಪೂರ್ಣ ಆಗುತ್ತದೆ ಎಂಬುದರ ಸುಳ್ಳು ಇರಬೇಕು ಅಂತ ನಾನು ನನ್ನಷ್ಟಕ್ಕೆ ತರ್ಕಿಸಿದೆ. ಇರಲಿ. ಈಗ ವಿಜಯದಿಂದ ಮೊದಲೇ, ಹಾ, ಅಂದರೆ ಸಮಗ್ರ ವಿಜಯ ಅಂತಾಗುವುದು ಪಕ್ಷದ ನಾಯಕನನ್ನು ಕೊಂದು ಕಳೆದ ಮೇಲೆ, ಗೆಲುವನ್ನು ಸಾಧಿಸಿದ ಮೇಲೆ. ಹಾ, ಅದಕ್ಕಿಂತ ಮೊದಲೇ ಒಂದು ಅಸಮತೋಲನವನ್ನು ಗ್ರಹಿಸಿ ಆಯುಧ ಸಹಿತವಾಗಿ ಪೀಯೂಷ ಭಾಂಡವನ್ನಿರಿಸಿ ದಿವ್ಯರಥವನ್ನು ಕಳಿಸಿಕೊಟ್ಟಿದ್ದಾನೆ. ಹೌದು, ರಥ ಏರು ತಡ ಮಾಡಬೇಡ ಅಂತ ಹಾಡ್ತಾ ಇದ್ದಾನೆ. ಹಾ, ಇಲ್ಲ, ನಾನು ಒಲ್ಲೆ. ನಮಗೆ ನಮ್ಮ ಕಾರ್ಯದಿಂದ ಸಾಧಿಸುವುದಕ್ಕಾಗದ, ಪ್ರಯತ್ನತಃ ಸಿದ್ಧಿಸದ ವಿಚಾರವಾಗಿ ಹಾ, ಅನ್ಯರ ಸಹಾಯ, ಹಾ, ದೈವದೊಲುಮೆ ಹಾ, ಇದೆಲ್ಲ ಅಪೇಕ್ಷಿತವೇ. ಹಾ, ದೈವಾನುಗ್ರಹದಿಂದ ಪೂರ್ವಜರ ಪುಣ್ಯಜನರ ಆಶೀರ್ವಾದದ ರೂಪದಿಂದ ಸಂಗ್ರಹಿತವಾದ ಸಾಮರ್ಥ್ಯವನ್ನು ಬಳಸಿಕೊಂಡು ಹಾ, ಒಂದು ಕಾರ್ಯಕ್ಕೆ ನಾವು ಪರ್ಯಾಪ್ತಿಯನ್ನು ಹೊಂದಿರುವಾಗ ಹಾ, ನಾವು ಯಾಕೆ ಇನ್ನೊಬ್ಬರ ಸಹಾಯವನ್ನು ಅಪೇಕ್ಷಿಸಬೇಕು? ಹಾ, ಪರರ ಹಂಗಿಗೊಳಗಾಗಬೇಕು? ಆ ಋಷಿಮುನಿಗಳಿಗೆ ಕೊಟ್ಟ ಉತ್ತರವನ್ನೇ ನಾನು ಇಲ್ಲಿ ಹೇಳಿದರೆ ಔದ್ದಟ್ಯ ಆಗದು ಅಂತ ಭಾವಿಸ್ತೇನೆ. ಏನು ಅಂದರೆ, ಈ ಶಬ್ದವನ್ನು ನೀನು ಪ್ರಯೋಗಿಸುವುದು ಯಾಕೆ ಪರರ ಹಂಗಿನಗಳು ಅಂತ. ದೇವೇಂದ್ರ ಕಾಲ ಕಾಲಕ್ಕೆ ಇಳೆಗೆ ಮಳೆಯನ್ನು ಕೊಡುತ್ತಾನೆ, ಬೆಳೆಯನ್ನು ಬೆಳೆಸ್ತಾನೆ. ಹೌದು, ಅದನ್ನುಂಡು ಜನಜೀವನ ಜಗತ್ತಿನಲ್ಲಿ ನಡೆಯುತ್ತದೆ. ಸರಿ. ಇವರೆಲ್ಲ ದೇವೇಂದ್ರನ ಹಂಗಿನಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಲ್ಲ, ಅವರ ಭಾಗ್ಯಕ್ಕೆ ಸಿಕ್ಕಿದ್ದು ಅವರು ಅನುಭವಿಸಿದ್ದಾರೆ. ಈಗ ಹಾಗಲ್ಲ. ಯಾಕೆ ಅದನ್ನು ನಾನು ಹಾಗೆ ಪರಿಭಾವಿಸ್ತೇನೆ ಅಂದರೆ, ಕಾಲ ಕಾಲಕ್ಕೆ ಇಳೆಗೆ ಮಳೆಯನ್ನು ಸುರಿಸಿ ಬೆಳೆ ಬರುವಂತೆ ಅನುಗ್ರಹಿಸುವ ಅವನಿಗೆ ಪ್ರತಿಕೃತಿಯಾಗಿ ಕೃತಜ್ಞತಾ ಸ್ವರೂಪದಿಂದ ಭೂಜಾತರಾದವರು ಮಾಡಬೇಕಾದ ದೇವತೋದ್ದೇಶದ ಕೆಲವಷ್ಟು ಕರ್ತವ್ಯ ಕರ್ಮಗಳುಂಟು. ಈಗ ದೇವಜೀವ ಸಂಬಂಧವನ್ನು ನಿರ್ವಚಿಸುವಾಗ ತಿಳಿದವರು ಹೇಳಿದ್ದು,
ದೇವತೆಗಳ ಶಕ್ತಿ ವೃದ್ಧಿಗೆ ಹೇತುವಾಗುವಂತೆ ಜೀವರುಗಳು ಬದುಕಬೇಕಂತೆ. ಹಾ ಜೀವರುಗಳಿಗೆ ಪೂರಕವಾಗಿ ಅನುಗ್ರಹ ಮಾಡುವ ಸ್ವಭಾವವನ್ನು ಪ್ರಕಟಿಸ್ತಾ ದೇವತೆಗಳು ವ್ಯವಹರಿಸಬೇಕಂತೆ. ಹೌದು. ಹೀಗೆ ದೇವತೆಗಳಿಗಾಗಿ ಜೀವರುಗಳು, ಜೀವರುಗಳಿಗಾಗಿ ದೇವತೆಗಳಿದ್ದರೆ ಈ ಪರಸ್ಪರ ಪರಿಭಾವನೆಯಿಂದ ಶ್ರೇಯಸ್ಸು ಇಹದಲ್ಲಿಯೂ ಪರದಲ್ಲಿಯೂ ಸಿದ್ಧಿಸ್ತದೆ ಅಂತ ಸೂತ್ರ ಶಾಸ್ತ್ರದ್ದು. ಸರಿ. ಆ ನೆಲೆಯಿಂದ ಮಳೆ ಸುರಿಸುವ ದೇವೇಂದ್ರನಿಗೆ, ಇಳೆಗೆ ಅನುಗ್ರಹಿಸುವಂತಹ ದೇವೇಂದ್ರನಿಗೆ ಧಾರ್ಮಿಕವಾದ ನಡೆನುಡಿಗಳನ್ನೇ ಕೃತಜ್ಞತಾ ಸಮರ್ಪಣೆಯ ಪ್ರತಿಕೃತಿಯಾಗಿ ನಾವು ತೋರ್ಪಡಿಸುವವರು. ಇದು ಸಹಜ ವಿದ್ಯಮಾನ. ಉಳಿದಂತೆ ದೇವೇಂದ್ರನೇ ಪ್ರಕಟವಾಗಿ ಏನನ್ನೂ ನಮಗೆ ಕೊಟ್ಟರೂ ಕೂಡ ಅದು ಅವನ ಔದಾರ್ಯವಾಗುತ್ತದೆ ಬಿಟ್ಟರೆ ನಮಗೆ ಸಹಜವಾಗಿ ಸಿಕ್ಕಬೇಕಾದದ್ದು ಅಂತ ಆಗುವುದಿಲ್ಲ. ಈಗ ಅಧರ್ಮ ಅನ್ಯಾಯವನ್ನು ವಿರೋಧಿಸುವಂತಹ ಮನುಜ ವರ್ಗದ ಎಲ್ಲರಿಗೂ ಈಗ ದುಷ್ಟರು ಪ್ರಬಲರಾಗಿದ್ದರೆ ದೇವೇಂದ್ರ ಈ ಕೊಡುಗೆ ಕೊಡ್ತಾನೋ? ಇಲ್ಲ. ಹಾಗಾದರೆ ಸೂರ್ಯವಂಶೀಯ ದಾಶರಥಿ ರಾಮ ದೇವತೆಗಳನ್ನೇ ಒಂದು ಕಾಲದಲ್ಲಿ ದಮನಿಸಿದ ರಾವಣನನ್ನು ಕೊಲ್ಲುವುದಕ್ಕೆ ಹೊರಟಿದ್ದಾನೆ ಎಂಬುದರಿಂದ ವಿಶೇಷ ಪರಿಗಣನೆಗೆ ನನ್ನನ್ನು ಒಳಪಡಿಸಿ ಈ ಕೊಡುಗೆಯನ್ನು ಕೊಡುತ್ತಾ ಇರುವುದು ಹೌದಾದರೆ ಅವನ ಔದಾರ್ಯಕ್ಕೆ ನಾನು ಕೃತಜ್ಞ. ಆದರೆ ಅದನ್ನು ಸ್ವೀಕರಿಸಿ ನನ್ನ ನೆಲೆಯನ್ನು ಹಗುರವಾಗಿಸುವುದಕ್ಕೆ ನಾ ಬಯಸುವುದಿಲ್ಲವಾದ್ದರಿಂದ ಪರರ ಹಂಗಿಗನಾಗುವುದಕ್ಕೆ ಬಯಸದೆ ಅದನ್ನು ಕೃತಜ್ಞತಾಪೂರ್ವಕ ಅದನ್ನು ತೆಗೆದುಕೊಂಡು ಬಂದ ನೀನು ಸಾಮಾನ್ಯನು ಅಂತ ಗೊತ್ತುಂಟು. ಅಪೂರ್ವವಾಗಿ ನಿನ್ನ ದರ್ಶನ ಯೋಗ ಇಂದು ಪ್ರಾಪ್ತವಾದದ್ದು ಎಂಬುದು ನನಗೆ ಸಂತಸಕ್ಕೆ ಕಾರಣವೇ. ನಿನ್ನ ಈ ಔದಾರ್ಯವನ್ನು ಸ್ವೀಕರಿಸುವ ಅವಕಾಶ ಈ ಸಂದರ್ಭದಲ್ಲಿ ಇಲ್ಲ ಅಂತ ವಿಷಾದದಿಂದಲೇ ನಾ ಹೇಳಬೇಕಾಗ್ತದೆ. ನೀ ಬಂದಂತೆಯೇ ಮರಳಿ ಅವನ ಔದಾರ್ಯಕ್ಕೆ ಕೃತಜ್ಞನಾಗಿ ಇದನ್ನು ಮರಳಿಸಿದ್ದೇನೆ ಅಂತ ನನ್ನ ಪರವಾಗಿ ದೇವೇಂದ್ರನಿಗೆ ನಿವೇದಿಸಿಕೊಳ್ಬೇಕು. ಅಲ್ಲ, ದೇವೇಂದ್ರ ಹೇಳಿದಂತೆ ನೀನು ಬಂದೆ, ನಾನು ಮರಳಿಸಿದ್ದೇನೆ ಅಂತ ನೀನು ಬರುವುದು ಹೋಗುವುದೇ ಆಗುತ್ತದೆ ಅಂತ ಏನಾದರೂ ವಿಷಾದ ಇದ್ದರೆ ಅವರು ಅಲ್ಲಿಂದ ಕುತೂಹಲಿಗಳಾಗಿ ನೋಡುವುದು ರಾಮರಾವಣರ ಕದನವನ್ನೇ ತಾನೆ. ಹೇಗೂ ಬಂದಿದ್ದಿ, ಬದಿಗೆ ಸರಿದು ಇದರ ಜಯಾಪಜಯಗಳ ನಿರ್ಣಯ ಆಗುವ ಗಳಿಗೆಗೆ ಪ್ರತ್ಯಕ್ಷ ದೃಕ್ಸಾಕ್ಷಿಯಾಗಿ ಉಳಿದು ಇದಿಲ್ಲದೆಯೇ ರಾಮ ಹೇಗೆ ಗೆದ್ದ ಎಂಬ ವಿಜಯ ಸಂಕಥನವನ್ನು ಆ ಬಳಿಕ ಇಂದ್ರಧ್ವಜವನ್ನು ಹೊಂದಿದಂತಹ ಆ ಇಂದ್ರಧ್ವಜವನ್ನು ವಿಜಯಧ್ವಜವಾಗಿಸುವಲ್ಲಿ ಸದಾ ರಥವನ್ನು ಮುನ್ನಡೆಸಿದ ಮಾತಲ್ಲಿಯೇ ಹೋಗಿ ರಾಮ ವಿಜಯದ ಕಥನವನ್ನು ಇಂದ್ರನಿಗೆ ಮಾಡಬಹುದು, ಹೋಗಲೂಬಹುದು, ಇಲ್ಲೇ ಉಳಿಯಲೂಬಹುದು. ಆದರೆ ಅನ್ಯ ಸಹಾಯ ಇಲ್ಲದೆ ನಾನು ಮುನ್ನಡೆಯುತ್ತೇನೆ ಎಂಬುದಾಗಿ ನನ್ನ ಭಾವ. ನನ್ನ ಆತ್ಮಸಾಕ್ಷಿ ನಾನು ಹೇಳಿದ್ದು ಸರಿ, ನಾನು ವ್ಯವಹರಿದ್ದು ಸರಿ ಅಂತೇಳಿದರೆ ಯಾರೂ ನನ್ನ ಬೆಂಬಲಕ್ಕಿಲ್ಲು ಅಂತ ಜಾಂಬವರಿಂದ ತೊಡಗಿ ಸುಗ್ರೀವಾದಿ ಹನುಮಂತನಿಂದ ಮೊದಲುಗೊಂಡು ಎಲ್ಲರೂ ಮುಂದೊತ್ತಿ ಬಂದರು. ಈ ವಿಲಕ್ಷಣವಾದ ಸನ್ನಿವೇಶದ ಮಹತ್ವವನ್ನು ಅರಿತು ತಮ್ಮ ತಮ್ಮ ಅಭಿಮತವನ್ನು ಹೇಳ್ತಾ, ಇಲ್ಲ ನೀನು ರಥಾರೋಹಿ ಆಗಬೇಕು 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 ಅಂತಲೇ ಹೇಳ್ತಾ ಇದ್ದಾರೆ. ಇದೆಲ್ಲ ಕೇಳುವಾಗ ಅವರು ಹೇಳಿದ್ದನ್ನು ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕೆ ಆಗುವುದಿಲ್ಲ.